ಹಾಯ್ ಸ್ನೇಹಿತರೆ, ಎಲ್ಲರಿಗೆ ನಮಸ್ಕಾರ. ನೀವು ನೋಡೋಕೊಂತೀರಿ ಟೆಕ್ ಲೈಫ್ ಆ್ಯಂಡ್ ಯೂಟ್ಯೂಬ್ ಚಾನಲ್, ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ನಿಮಗೆ ಒಂದು ಕೀಬೋರ್ಡ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಕೀಬೋರ್ಡ್ ಅದಕ್ಕೆಲ್ಲ ಯೂಸ್ ಆಗ್ತದೆ ಮತ್ತು ಇದರಲ್ಲಿ ಇರುವಂಥ ಕೀಸ್ಗಳ ಬಗ್ಗೆ, ಎಷ್ಟು ಕೀಸ್ ಇದಾವೆ, ಯಾವೆಲ್ಲ ಕೀಸ್ಗಳು ಯೂಸ್ ಆಗ್ತಾವೆ, ನಿಮಗೆ ಲೈವಾಗಿ ಡೆಮೋಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ, ಎಲ್ಲಿ ಸ್ಕಿಪ್ ಮಾಡಿದೆ. ಹಾಗೆ ಈ ಒಂದು ವಿಡಿಯೋ ನಮಗೆ ಇಷ್ಟ ಕುಂತಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ. ಏನಾದರೂ ಡೌಟ್ಗಳಿದ್ದರಿಂದ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ಇವಾಗ ಕೀಬೋರ್ಡ್ ಒಂದು ಲೈಟ್ ಆಗೋದ್ರೆ ನಿಮಗೆ ಇನ್ಫಾರ್ಮೇಷನ್ ಇದಕ್ಕೆಲ್ಲ ಯೂಸ್ ಆಗ್ತದೆ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಈ ಒಂದು ಯೂಸ್ ಆಫ್ ಕೀಬೋರ್ಡ್ ನೋಡೋದಾದ್ರೆ ಮೊನ್ನೆ ಇದಕ್ಕೆಲ್ಲ ಯೂಸ್ ಮಾಡ್ತೇವೆ ಅಂದ್ರೆ ಕೀಬೋರ್ಡ್ ಬಂದುಬಿಟ್ಟು ನಿಮಗೆ ನಿಮಗೆ ಒಂದು ಟೈಪಿಂಗ್ ಮಾಡಲಿಕ್ಕೆ ನಿಮಗೆ ಇಲ್ಲಿ ಟೈಪಿಂಗ್ ಲೆಟರ್ಸ್, ಎಕ್ಸಾಂಪಲ್ಸ್, ನೇಮ್ಸ್, ಯಾವಾಗ ನೇಮ್ಸ್ ಏನೋ ಒಂದು ಕಂಪ್ಯೂಟರ್ ನಾವು ಎಂಟ್ರಿ ಮಾಡ್ಬೇಕಂತಂದ್ರೆ ಕೀಬೋರ್ಡ್ ಮುಖಾಂತರ ಟೈಪ್ ಮಾಡ್ಬೇಕಂದ್ರೆ ಒಂದು ಕೀಬೋರ್ಡನ್ನು ಯೂಸ್ ಮಾಡ್ತೇವೆ. ಮತ್ತು ನಂಬರ್ಸ್ಗಳನ್ನು ಟೈಪ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ ಈ ಒಂದು ಕೀಬೋರ್ಡ್ಗಳನ್ನು. ಮತ್ತೊಂದು ಸಿಂಬಾಲ್ಸ್ ಅಥವಾ ಒಂದು ಕ್ಯಾರೆಕ್ಟರ್ಸ್ಗಳನ್ನು, ಏನೆಲ್ಲ ನಂಬರ್ಸ್ ಅದಾವೆ, ಕ್ಯಾರೆಕ್ಟರ್ಸ್ ಅದಾವೆ, ಅವನು ಕೂಡ ಎಂಟ್ರಿ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಮತ್ತು ಎರೋಸ್ ಕೀ ಕೂಡ ಸಿಗ್ತದೆ ನಮಗೆ. ಎರೋಸ್ ಕೀ ಅಪ್ಪು, ಡೌನು, ಲೆಫ್ಟ್, ರೈಟ್ ಅದು ಕೂಡ ಸಿಗ್ತವೆ. 4 ಎರೋಸ್ ಕೀ ನಿಮಗೆ ಮುಂದೆ ತೋರಿಸ್ತಾ ಹೋಗ್ತಾನೆ ಕೀಬೋರ್ಡ್ ಏನೆಲ್ಲ ಅದಾವೆ ಅಂತ. ಅದು ಕೂಡ ನಾವು ಟೈಪ್ ಮಾಡಲಿಕ್ಕೆ ಅಂದರೆ ನಾವು ಎಂಟ್ರಿ ಮಾಡಲಿಕ್ಕೆ ಸಿಸ್ಟಮಲ್ಲಿ ಅದನ್ನು ಕೂಡ ಯೂಸ್ ಆಗ್ತದೆ ಅಂತ ಹೇಳ್ತೀನಿ. ಮತ್ತು ಈ ಆ್ಯಡಿಂಗ್, ಸಬ್ಸ್ಟ್ರಾಕ್ಟಿಂಗ್, ಮಲ್ಟಿಪ್ಲೈಯಿಂಗ್, ಡಿವೈನಿಂಗ್, ಪ್ರೆಸೆಂಟೇಷನ್ ಕೂಡ ಹೆಲ್ಪ್ ಮಾಡಲಿಕ್ಕೆ ಇಷ್ಟೆಲ್ಲ ಒಂದು ಯೂಸ್ ಕೀಬೋರ್ಡ್. ಅಂದರೆ ಕೀಬೋರ್ಡ್ ಇಲ್ಲ ಅಂತಂದರೆ ಇಷ್ಟೆಲ್ಲ ನಾವು ಕಂಪ್ಯೂಟರ್ ಏನು ಮಾಡ್ತೀವಲ್ಲ ಸಟ್ಟೆಲ್ಲ ಅದನ್ನು ಯೂಸ್ ಮಾಡಲಿಕ್ಕೆ ನಮಗೆ ಆಗ್ತೀರಾ ಹಂಗಲ್ಲ. ಅದಕ್ಕಾಗಿ ಈ ಒಂದು ಕೀಬೋರ್ಡನ್ನು ನಾವು ಕಂಪ್ಯೂಟರ್ಗೆ ಯೂಸ್ ಮಾಡಬೇಕಾಗತ್ತೆ. ಲೆಟರ್ಸ್ಗೆ, ನಂಬರ್ಸ್ಗೆ, ಮತ್ತೊಂದು ಸಿಂಬಾಲ್ಸ್, ಕ್ಯಾರೆಕ್ಟರಿಸ್ಟಿಕ್, ಮತ್ತು ಆ್ಯಡಿಂಗ್, ಸಬ್ಸ್ಟ್ರಾಕ್ಟಿಂಗ್, ಮಲ್ಟಿಪ್ಲೈಯಿಂಗ್ ಮತ್ತು ಪ್ರೆಸೆಂಟೇಷನ್ ಮಾಡಲಿಕ್ಕೆ, ಮತ್ತು ಈ ಮ್ಯಾಗ ಕೆಳಗಡೆ ಅಕ್ಕಪಕ್ಕ ಹೋಗ್ಲಿಕ್ಕೆ ಕೂಡ ಈ ಒಂದು ಕೀಬೋರ್ಡನ್ನು, ಈ ಮೌಸ್ ಕರ್ಸರನ್ನು, ಈ ಕೀಬೋರ್ಡನ್ನು ಯೂಸ್ ಮಾಡ್ತಾರೆ. ಇವೆಲ್ಲ ಮೌಸಲ್ಲಿ ಯೂಸ್ ಮಾಡ್ತಾರೆ ಕರೆ, ಆದರೆ ಕೀಬೋರ್ಡ್ ಇತ್ತಂದ್ರೆ ನಿಮಗೆ ಏನಾಗುತ್ತೆ ಭಾಳ ಫಾಸ್ಟ್ ಹೋಗುತ್ತೆ. ಮೌಸ್ ಇಲ್ಲದ ನಾವು ಕೀಬೋರ್ಡನ್ನು ಯೂಸ್ ಮಾಡೋಕ್ಕೆ ಕಲಿಬೇಕಾಗತ್ತೆ ಸ್ನೇಹಿತರೆ. ಕಂಪ್ಯೂಟರ್ ಇನ್ ಕೇಸ್ ಕಂಪ್ಯೂಟರ್ ಕಲಿಬೇಕಂತ ಅಂದ್ಕೊಂಡ್ರೆ ಮೌಸ್ ಇಲ್ಲದ ನೀವು ಕಂಪ್ಯೂಟರ್ ಕೀಬೋರ್ಡನ್ನು ಯೂಸ್ ಮಾಡಿರಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಒಂದು ನನ್ನಲ್ಲಿರುವಂಥ ಒಂದು ಕೀಬೋರ್ಡ್ ಬಂದುಬಿಟ್ಟು ಇದು HP ಕಂಪ್ನಿದು ಸ್ನೇಹಿತರೆ. HP ಕಂಪ್ನಿದ ಕೀಬೋರ್ಡ್. ಇದು ಮಲ್ಟಿಮೀಡಿಯಾ ಕೀಬೋರ್ಡ್ ಅಲ್ಲ, ಕೀಬೋರ್ಡ್ ಎರಡು ಥರ ಅದಾವೆ ಸ್ನೇಹಿತರೆ. ಒಂದು ಡಿಜಿಟಲ್ ಅಂದರೆ ಮಲ್ಟಿಮೀಡಿಯಾ ಕೀಬೋರ್ಡ್, ಇದು ನಾರ್ಮಲ್ ಕೀಬೋರ್ಡ್. ಇದ್ರ ನಾರ್ಮಲ್ ಕೀಬೋರ್ಡ್ ಎಷ್ಟು ಕೀಸ್ ಇರ್ಬೋದು ಅಂತ ನಾವು ಲೆಕ್ಕ ಹಾಕಿದ್ರೆ ನೋಡಿದ್ರೆ 104 ಕೀಸ್ ಅದ ನನ್ನ ಈ ಒಂದು ಕೀಬೋರ್ಡ್, HP ಕೀಬೋರ್ಡಲ್ಲಿ. 104 ಕೀಸ್ ಸಿಗ್ತಾವೆ ನಿಮಗೆ. 104ರಿಂದ 108 ಮಟ್ಟ ಕೀಸ್ ಮಿನಿಮಮ್ 104 ಇದ್ದೇ ಇರ್ತಾವೆ. 104ರಿಂದ 108 ಮಟ್ಟ ಇವು ನಾರ್ಮಲ್ ನಾರ್ಮಲ್ ಕೀಬೋರ್ಡಲ್ಲಿ ಇರುವಂಥ ಒಂದು ಕೀಸ್ ಅಂದರೆ ಇದು 1 2 3 4 5 ಇದೆಲ್ಲ. ಅವೆಲ್ಲ ಕೀಸ್ಗಳು. ಈ ಒಂದು ಕೀಸ್ಗಳು ಬಂದ್ಬಿಟ್ಟು ಕೆಲವೊಂದು ಕೀಬೋರ್ಡ್ಗಳಲ್ಲಿ ಏನಾಗ್ತವೆ, ಒಂದು 4-5 ಒಂದು ಅಂದರೆ 104ರಿಂದ 115 120 ಅಂದರೆ ಕೀಸ್ ಇರ್ತವೆ. ಅವೆಲ್ಲ ಮಲ್ಟಿಮೀಡಿಯಾ ಕೀಸ್ ಅಂತ ಹೇಳ್ತಾರೆ. ಯಾಕಂದ್ರೆ ಅವೆಲ್ಲ ಏನಾಗುತ್ತೆ, ಕೆಲವೊಂದು ಈಗ ಮ್ಯೂಸಿಕ್ ಮಾಡ್ಬೇಕಂತ ಮ್ಯೂಸಿಕ್ ಡೈರೆಕ್ಟರ್ ಇರ್ತಾರಲ್ಲ, ಅವ್ರಿಗೆಲ್ಲ ಇಂಥೆಲ್ಲ ಕೀಬೋರ್ಡ್ ವರ್ಕ್ ಆಗಂಗಿಲ್ಲ. ಅವ್ರು ಮಲ್ಟಿಮೀಡಿಯಾ ಕೀಬೋರ್ಡ್ನ ಅವ್ರ ಕೀಬೋರ್ಡ್ ನೋಡಿದ್ರೆ ನಿಮಗೆ ಕನ್ಫ್ಯೂಷನ್ ಅನ್ಸ್ಬಿಡ್ತದೆ, ಯಾವ್ಯಾವ ಕೀಸ್ ಎಲ್ಲ ಅವ್ನು ಗೊತ್ತಾಗಂಗಿಲ್ಲ. ಕೆಲವೊಂದು ಶಾರ್ಟ್ಕಟ್ ಕೀಸ್ ಡೈರೆಕ್ಟ್ ಆ್ಯಡ್ ಮಾಡಿರ್ತಾರೆ. ಅವು ಕೂಡ ಆ್ಯಡ್ ಆಗ್ತಾ ಹೋಗ್ತಾವೆ ಕೀಬೋರ್ಡ್ಗಳು. ಅವು ಕೂಡ ಕೀಬೋರ್ಡೇ. ಅದು ಮಲ್ಟಿಮೀಡಿಯಾ ಕೀಬೋರ್ಡ್ ಅಂತಾರೆ, ಅವನು ಕೂಡ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಇವಾಗ ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳ್ತೇನೆ ನಿಮಗೆ, ಈ ಒಂದು ಕೀಬೋರ್ಡ್ಗಳು ಏನೆಲ್ಲ ಯೂಸ್ ಆಗ್ತಾವೆ ಅಂತಂದ್ರೆ, ಏನೆಲ್ಲ ಕೀಸ್ಗಳು ಏನೇನು ಯೂಸ್ ಆಗ್ತಾವೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಶುರು ಮಾಡೋಣ ಸ್ನೇಹಿತರೆ. ಮೊದಲಿಗೆ ಬಂದುಬಿಟ್ಟು ಇಲ್ಲಿ ನಿಮಗೆ ಎಸ್ಕೇಪ್ ಅಂತ ಕಾಣ್ತಲ್ಲ, ಎಸ್ಕೇಪ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನೀವು ಸ್ಕ್ರೀನಲ್ಲಿ ನೋಡ್ತಿದ್ದೀರಾ. ಯಾವುದೋ ಒಂದು ಪ್ರೋಗ್ರಾಮ್ ಬಂದುಬಿಟ್ಟು ನೀವು ಇನ್ ಕೇಸ್ ನೀವು ಪ್ರೋಗ್ರಾಮನ್ನು ನೀವು ಓಪನ್ ಮಾಡಿದರೆ, ಅದು ಪ್ರೋಗ್ರಾಮನ್ನು ಇದೇ ಕೀಬೋರ್ಡ್ ಓಪನ್ ಮಾಡೋಣ. ಇನ್ ಕೇಸ್ ನೀವು ಕೀಬೋರ್ಡ್ನ ನೀವು ಓಪನ್ ಮಾಡಿದರೆ, ಇಲ್ಲಿ ನಾನು ಓಪನ್ ಮಾಡಿದ್ದೀನಿ ಸ್ನೇಹಿತರೆ ಕೀಬೋರ್ಡನ್ನು. ಇದು ಓಪನ್ ಮಾಡಿದ್ಕೊಳ್ಳಿ ನಿಮಗೆ ಇಲ್ಲಿ ಬ್ಯಾಕ್ ಬರ್ಬೇಕು. ನಮಗೆ ಈ ಸ್ಕ್ರೀನ್ ಬೇಡಪ್ಪ, ನಮಗೆ ಬ್ಯಾಕ್ ಬರ್ಬೇಕಂತಂದ್ರೆ ನೀವು ಎಸ್ಕೇಪ್ ಮಾಡಿದ್ರೆ ಬ್ಯಾಕ್ ಬಂದುಬಿಡ್ತದೆ. ಯಾವುದೇ ನೀವು ಪ್ರೋಗ್ರಾಮ್ ಓಪನ್ ಮಾಡಿದ್ರೆ ನಿಮಗೆ ಅದು ಏನಾಗುತ್ತೆ, ನಿಮಗೆ ಫೈಲ್ ಓಪನ್ ಮಾಡಿದ್ರೆ ಬ್ಯಾಕ್ ಬರಲಿಕ್ಕೆ ನಿಮಗೆ ಎಸ್ಕೇಪ್ ಕೀಸನ್ನು ಯೂಸ್ ಮಾಡ್ತಾರೆ. ಎಸ್ಕೇಪ್ ಮಾಡಿಬಿಟ್ರೆ ನಿಮಗೆ ಬ್ಯಾಕ್ ಬಂದುಬಿಡೋ ಸ್ನೇಹಿತರೆ. ಈ ರೀತಿಯಾಗಿ ಎಸ್ಕೇಪ್ ಒಂದು ಕೀ ನಿಮಗೆ ಹೆಲ್ಪ್ ಆಗುತ್ತೆ. ಯಾವುದೇ ಇರಲಿ, ನಿಮಗೆ ಎಲ್ಲೇ ಇರಲಿ. ನೀವು ಬ್ಯಾಕ್ ಸೈಡ್ ಹೋಗ್ಬೇಕಂತಂದ್ರೆ, ಹಿಂದೆ ಹೋಗ್ಬೇಕಂತ, ಹಿಂದಿನ ಫೈಲ್ ಹಿಂದಿನ ಮೆನ್ಯೂಗೆ ಹೋಗ್ಬೇಕಂತಂದ್ರೆ ಈ ಒಂದು ಎಸ್ಕೇಪ್ ಒಂದು ಕೀ ಯೂಸ್ ಆಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ F1 F2 F3 F4
ಸೊ ಸೊ F1 ಟು ನಿಮಗೆ F12 ಮಟ್ಟ ನಿಮಗೆ ಕೀಸ್ ಸಿಗ್ತಾವೆ. ಎಫ್ ಮೀನ್ಸ್ ಫಂಕ್ಷನ್ಸ್ ಕೀಸ್ ಸ್ನೇಹಿತರೆ. ಈ ಒಂದು ಫಂಕ್ಷನ್ಸ್ ಕೀ ಬಂದುಬಿಟ್ಟು ನಿಮ್ಗೆ ಎದಕ್ಕೆಲ್ಲ ಯೂಸ್ ಆಕ್ಕೋ ಅಂದರೆ ಕೆಲವೊಂದಿಷ್ಟು ಕೆಲವೊಂದಿಷ್ಟು ಸಾಫ್ಟ್ವೇರ್ ಏನು ಮಾಡ್ತಾರಪ್ಪ, ಈ ಒಂದು ಕೀಸನ್ನೇ ಶಾರ್ಟ್ಕಟ್ ಕೀಸ್ ಅಂತ ಯೂಸ್ ಮಾಡ್ಕೊಂಡಿರ್ತಾರೆ. F1 ಕೀಸ್, F2 ಕೀಸ್, ಈ ರೀತಿ F3 ಕೀಸ್, ಈ ರೀತಿ ಶಾರ್ಟ್ಕಟ್ ಕೀಸನ್ನು ನಿಮಗೆ ಯೂಸ್ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳೋದಾದ್ರೆ ನಿಮಗೆ ಒಂದು MS Excel ಓಪನ್ ಮಾಡೋಣ. MS Excel ಓಪನ್ ಮಾಡೋಣ. ಸೊ ಇಲ್ಲಿ ಕೂಡ ಶಾರ್ಟ್ಕಟ್ ಕೀಸ್ ಇರ್ತಾವೆ ನೋಡ್ರಿ. F5 ಗೋ ಟು ರೆಫರೆನ್ಸು, ಈ ರೀತಿ F6, F7, F8, F9. ಸೊ ಈ ರೀತಿ ಶಾರ್ಟ್ಕಟ್ ಕೀಸ್ಗಳು ನಿಮಗೆ ಯೂಸ್ ಆಗ್ತಾವೆ F1, F2, F3, F12 ಮಟ್ಟ. ಸೊ ಇಲ್ಲಿ ನನ್ನ ಕೀಬೋರ್ಡ್ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ಸೊ ಇಲ್ಲಿ ಮ್ಯೂಸಿಕ್ ಇನ್ ಕೇಸ್ ನೀವು ಸಾಂಗ್ ಏನಾದ್ರು ಪ್ಲೇ ಮಾಡ್ತಾಯಿದ್ದಾರೆ ಮ್ಯೂಸಿಕ್ ಪ್ಲೇಯರಲ್ಲಿ, ಸೊ ಇಲ್ಲಿ ನಿಮಗೆ ಆನು ಅಂದರೆ ನೆಕ್ಸ್ಟ್ ಸಾಂಗು, ಪೌಸು, ಪ್ಲೇ, ಮತ್ತು ಸೌಂಡ್ ಬೇಡಪ್ಪ ಅಂದರೆ F9, F10 ಈ ರೀತಿ ಯೂಸ್ ಆಗ್ತಾವೆ. ಸೊ ಇದು ಮೇನ್ಲಿ ಬಂದುಬಿಟ್ಟು ನಿಮಗೆ ಈ ಫಂಕ್ಷನ್ಸ್ ಕೀಸ್ ಅಂತ ಕರಿತಾರೆ ಸ್ನೇಹಿತರೆ. ಈ ಒಂದು ಫಂಕ್ಷನ್ಸ್ ಕೀಸ್ ನಿಮಗೆ ಯೂಸ್ ಆಗ್ತಾವೆ. ಸೊ ಬೇರೆ ಮುಂದೆ ಯಾವ್ದು ನಿಮಗೆ MS Excel ಹೇಳೋ ಮುಂದೆ, MS Word ಹೇಳೋ ಮುಂದೆ, ಮತ್ತು ಈ ರೀತಿ ಪವರ್ ಪಾಯಿಂಟ್ ಹೇಳೋ ಮುಂದೆ ನಿಮ್ಗೆ ಅವಾಗ ಯಾವ ರೀತಿ ಯೂಸ್ ಆಗ್ತಾವೆ ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಈಗ ನಿಮಗೆ ತಿಳಿದಿರಲಿ ಇಷ್ಟು, ಈ ಒಂದು F1 ಟು ನಿಮಗೆ F12 ಮಟ್ಟ ಇದು ಫಂಕ್ಷನ್ಸ್ ಕೀಸ್ ಅಂತ ಕರೀತಾರೆ. ಯೂಸ್ ಆಗ್ತಾವೆ ಸ್ನೇಹಿತರೆ ಈ ಫಂಕ್ಷನ್ಸ್ ಕೀಸ್ಗಳು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಪ್ರಿಂಟ್ ಸ್ಕ್ಯಾನ್. ಸೊ ಡೈರೆಕ್ಟಾಗಿ ಈ ಒಂದು ಪೇಜ್ ನೀವು ಓಪನ್ ಮಾಡಿದ್ರಪ್ಪ, ಈಗ ಒಂದು ಪೇಜ್ ಓಪನ್ ಮಾಡಿರ್ತೀನಿ. ಸೊ ನೀವು ಒಂದು ಪೇಜ್ ಓಪನ್ ಮಾಡಿರ್ತಾರಂದ್ರೆ, ಸೊ ಈ ಒಂದು ಪೇಜ್ ಒಂದು ಪ್ರಿಂಟ್ ಬೇಕಪ್ಪ ಈ ಒಂದು ಪೇಜ್ ಅಂತ ಡೈರೆಕ್ಟ್ ಇದು ಪ್ರಿಂಟ್ ಒತ್ತಕ್ಕೆ ಬಿಟ್ಟರೆ ಸ್ನೇಹಿತರೆ ಇದು ಪ್ರಿಂಟ್ ಆಗಿಬಿಡುತ್ತೆ ಪೇಜ್. ಇಲ್ಲ ನಿಮಗೆ ಸ್ಕ್ರೀನ್ಶಾಟ್ ಬೇಕಪ್ಪ ಅಂತಂದರೆ ಇಲ್ಲಿ ನಮ್ಮ ವಿಂಡೋದಲ್ಲಿ ಇದು ಹಿಂಗೆ ಕ್ಲಿಕ್ ಮಾಡಿಬಿಟ್ರೆ ಅದು ಸ್ಕ್ರೀನ್ಶಾಟ್ ಆಗಿ ನಿಮಗೆ ಕನ್ವರ್ಟ್ ಆಗುತ್ತೆ, ಸ್ಕ್ರೀನ್ಶಾಟ್ ಆಗಿ ಸೇವ್ ಆಗುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದು ನೆಕ್ಸ್ಟ್ ಕೀಸ್ ಬಂದುಬಿಟ್ಟು ನಿಮಗೆ ಸ್ಕೋರಲ್ ಲಾಕ್ ಅಂತ. ಈ ಸ್ಕೋರಲ್ ಲಾಕ್ ಎದಕ್ಕೆ ಯೂಸ್ ಆಗುತ್ತೆ ಅಂತ ನಿಮಗೆ ಒಂದು ಕನ್ನಡವನ್ನು ಟೈಪ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ನಿಮ್ಮ ಕಂಪ್ಯೂಟರ್ಲಿ ನುಡಿ ಇತ್ತಂದ್ರೆ, ಸೊ ನುಡಿ ಟೈಪ್ ಮಾಡ್ಬೇಕಂತ ಅನ್ಕೊಂತೀರಿ, ನಾನು ತೋರಿಸ್ತೀನಿ ನಿಮಗೆ. ಸೊ ನುಡಿಯನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡು ಇದು ಮಿನಿಮೈಸ್ ಮಾಡ್ಕೊಳ್ಳಿ. ಸೊ ಮಿನಿಮೈಸ್ ಮಾಡ್ಕೊಂಡು ಎಕ್ಸೆಲ್ ಶೀಟನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಮದೊಂದು ಸ್ಕ್ರೋಲ್ ಲಾಕ್ ಇದೆ, ಆಫ್ ಇದೆ. ಸೊ ಆಫ್ ಇದ್ದ ನಿಮಗೆ ಟೈಪ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಆಫ್ ಇದೆ, ಇದನ್ನು ಸ್ಕ್ರೋಲ್ ಲಾಕ್ ಆನ್ ಮಾಡ್ಕೊಳ. ಸೊ ಆನ್ ಮಾಡ್ಕೊಂಡು ನಿಮಗೆ ಇಲ್ಲೇ ದಸರಾ. ಸೊ ಈ ರೀತಿ ನೀವು ಟೈಪ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಈ ಒಂದು ಸ್ಕ್ರೋಲ್ ಲಾಕ್ ಆನ್ ಇದ್ದಾಗ ನಿಮಗೆ ಎಕ್ಸೆಲ್ ಶೀಟಲ್ಲಿ ವರ್ಕ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಈ ರೀತಿ ಇದನ್ನು ಸ್ಕ್ರೋಲ್ ಲಾಕ್ ಬಟನ್ ನಿಮಗೆ ಯೂಸ್ ಆಗುತ್ತೆ. ಇದನ್ನು ಆಫ್ ಮಾಡ್ಕೊಳ್ಳಿ. ಸೊ ಆಫ್ ಮಾಡ್ಕೊಂಡ್ರೆ ನಿಮಗೆ ಕನ್ನಡ ನೋಡಿ ನಿಮಗೆ ಏನಾಗುತ್ತೆ, ಯೂಸ್ ಆಗಂಗಿಲ್ಲ. ಸೊ ನಿಮಗೆ ಆ ಲ್ಯಾಂಗ್ವೇಜ್ ಹಾಕತ್ತೆ, ನೀವು ಓಪನ್ ಆಗಂಗಿಲ್ಲ. ಕ್ಲೋಸ್ ಮಾಡ್ಕೊಳ್ಳೋದನ್ನು. ಸೊ ಕ್ಲೋಸ್ ಮಾಡೋಕ್ಕನ್ನ ಮತ್ತು ಇದು ಪ್ರಿಂಟ್ ಸ್ಕ್ಯಾನ್ ಆಯಿತು, ಮತ್ತು ಸ್ಕ್ರೋಲ್ ಲಾಕ್ ಆಯಿತು, ಮತ್ತು ಈ ಒಂದು ಪೌಸ್ ಬ್ರೇಕ್ ಪೇಜ್ ಅಂದರೆ ಬ್ರೇಕ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಒಂದು ಇಲ್ಲಿ, ಸೊ ಇವೆಲ್ಲ ಆಲ್ಫಾಬೆಟಿಕಲ್ ಕೀ ಅಂತ ತರಿಸಿದ್ರೆ ಇಲ್ಲಿ ABCDEFGHIJKLMNOP ಎಲ್ಲ. ಸೊ ಆಲ್ಫಾಬೆಟಿಕಲ್ ಕೀಸ್ ಬಂದುಬಿಟ್ಟು ನಿಮಗೆ ಇಲ್ಲಿ ನಿಮಗೆ ಈ ಫಸ್ಟ್ ಮ್ಯಾಗಿಂದ ಏನಿದೆಲ್ಲ, ಸೊ ಈ ಒಂದು ಮ್ಯಾಗಿಂದ ನಿಮಗೆ ಇವು @ ಹ್ಯಾಶ್ಟ್ಯಾಗ್, $, ಪರ್ಸೆಂಟೇಜ್ ಇವೆಲ್ಲ ಬೇಕಪ್ಪ ಅಂತ ನೀವು ಶಿಫ್ಟ್ ಹಿಡಿದ್ರೆ ಅವನ್ನೆಲ್ಲ ವರ್ಕ್ ಮಾಡ್ತಾರೆ. ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿರಿ ಯಾವ ರೀತಿ ವರ್ಕ್ ಆಗ್ತಾವಂತ. ಸೊ ಎಕ್ಸೆಲ್ ಓಪನ್ ಮಾಡ್ಕೊಂಡು, ಸೊ ಎಕ್ಸೆಲ್ಕಿಂತ ಇಲ್ಲಿ ನಮಗೆ ಏನು ಬೇಕಪ್ಪ ಹ್ಯಾಶ್ಟ್ಯಾಗ್ ಬೇಕಂದ್ರೆ ಶಿಫ್ಟ್ ಹಿಡಿದು ಹ್ಯಾಶ್ಟ್ಯಾಗ್ ಹೊಡಿದ್ರೆ ಹ್ಯಾಶ್ಟ್ಯಾಗ್ ಓಪನ್ ಆಗುತ್ತೆ. ಝೂಮ್ ಮಾಡಿ ತೋರಿಸಿ ನಿಮಗೆ. ಸೊ ಝೂಮ್ ಆಗ್ತಾರೆ ಅಂದರೆ ಹಾಂ. ಸೊ ಹ್ಯಾಶ್ಟ್ಯಾಗ್ ಬೇಕು, ಇಲ್ಲ ನಮಗೆ ಇದು $, ಬೇಕು ಸಿಂಬಾಲ್, ಈ ರೀತಿ ಶಿಫ್ಟ್ ಹಿಡಿದು ಏನಾಕವಲ್ಲ ಮ್ಯಾಗಿನ ಸೊ ಫಾಂಟ್ಸ್ ಏನಾಕವ ಸಿಂಬಾಲ್ಸ್ಗಳು ನಿಮಗೆ ಯೂಸ್ ಆಗ್ತಾವೆ, ವರ್ಕ್ ಆಗ್ತಾವೆ. ಶಿಫ್ಟ್ ಒನ್ ಟೈಪ್ ಇದು ನಿಮಗೆ ಕೀಗಳನ್ನು ಚೇಂಜ್ ಮಾಡಲಿಕ್ಕೆ ಇದು ಇಲ್ಲೊಂದು ಶಿಫ್ಟ್ ಇರ್ತದೆ ಮತ್ತು ಇಲ್ಲೊಂದು ಶಿಫ್ಟ್ ಇರುತ್ತೆ ಸ್ನೇಹಿತರೆ. 2 ಶಿಫ್ಟ್ ಇರುತ್ತೆ ನಿಮಗೆ. ಸೊ ಕೀಸ್ಗಳನ್ನು ನಿಮಗೆ ಚೇಂಜ್ ಮಾಡಲಿಕ್ಕೆ ಇವು ಹೆಲ್ಪ್ ಆಕಾವ ಶಿಫ್ಟ್ ಕೀಸ್. ಮತ್ತು ಇವು ನಂಬರ್ ಗೊತ್ತಾಯಿತು. ಈ ಮತ್ತು ಕ್ಯಾಪ್ಸ್ ಲಾಕ್ ಆನ್ ಆಫ್ ಅಂದ್ರೆ ಸ್ನೇಹಿತರೆ ಈ ಆಲ್ಫಾಬೆಟಿಕಲ್ ಇಲ್ಲಿ ತೋರಿಸಿದಾನಲ್ಲ ನಿಮಗೆ. ಸೊ ನಿಮಗೆ ಆನ್ ಆದ್ರೆ ಲೈಟ್ ಆನ್ ಆಗುತ್ತೆ, ಆಫ್ ಆಗುತ್ತೆ. ಇಲ್ಲಾಂದರೆ ನೀವು ಕ್ಯಾಪ್ಸ್ ಲಾಕ್ ಆನ್ ಮಾಡಿದ್ರೆ ಎಲ್ಲ ಕ್ಯಾಪಿಟಲ್ ಲೆಟರ್ ಬರ್ತಾವೆ ಸ್ನೇಹಿತರೆ. ಇದು ಕ್ಯಾಪ್ಸ್ ಲಾಕ್ ಆಫ್ ಮಾಡಿದರೆ ಎಲ್ಲ ಏನಾಕವು ಸ್ಮಾಲ್ ಲೆಟರ್ಸ್ ಬರ್ತಾವೆ. ನಿಮಗೆಲ್ಲ ಸ್ಮಾಲ್ ಲೆಟರ್ಸ್ ಬರ್ತಾವೆ. ಕ್ಯಾಪಿಟಲ್ ಲೆಟರ್ ಆನ್ ಮಾಡಿದ್ರೆ ನಿಮಗೆ ಏನಾಕವ ನಿಮಗೆಲ್ಲ ಕ್ಯಾಪಿಟಲ್ ಬರ್ತಾವೆ. ಆಫ್ ಮಾಡಿದ್ರೆ ಎಲ್ಲ ಸ್ಮಾಲ್ ಬರ್ತಾ ಹೋಗ್ತವೆ. ಈ ರೀತಿಯಾಗಿ ನಿಮಗೆ ಈ ಒಂದು ಕೀಸ್ ನಿಮಗೆ ವರ್ಕ್ ಆಗ್ತಾವೆ ಕ್ಯಾಪ್ಸ್ ಲಾಕಲ್ಲಿ. ಈ ಒಂದು ಟ್ಯಾಬ್ ಬಂದುಬಿಟ್ಟು ನಿಮಗೆ ಒಂದು ಕಾಲಮಿಂದ ಒಂದು ಕಾಲಮಿಗೆ ಮೂವ್ ಆಗಲಿಕ್ಕೆ ಹೆಲ್ಪ್ ಆಗ್ತಾವೆ. ಈ ಒಂದು ಟ್ಯಾಬ್ ಬಂದುಬಿಟ್ಟು ನಿಮಗೆ ಎಕ್ಸೆಲ್ ಶೀಟಲ್ಲಿ ಭಾಳ ಇದರ ಒಂದು ಕೆಲಸ ಭಾಳ ಇರುತ್ತೆ ಸ್ನೇಹಿತರೆ. ಸೊ ಇದು ಟ್ಯಾಬ್ ಬಂದುಬಿಟ್ಟು ನಿಮಗೆ ಅದು ಈ ರೀತಿ ಒಂದು ಕಾಲಮಿಂದ ಒಂದು ಬಾಕ್ಸಿಂದ ಇನ್ನೊಂದು ಬಾಕ್ಸಿಗೆ ಹೋಗಲು ಹೆಲ್ಪ್ ಹಾಕೋ. ಮತ್ತು ಇದೇನಾಗುತ್ತೆ ಸ್ನೇಹಿತರೆ, ಇಲ್ಲಿ ನೀವು ಇಲ್ಲಿ ಕೂಡ ಮೂವ್ಮೆಂಟ್ ಮಾಡ್ಕೋಬೋದು. ಅದು ಟ್ಯಾಬ್ ಕೆಳಗೆ ಬರೋಂಗಿಲ್ಲ ಸ್ನೇಹಿತರೆ, ಕಂಟಿನ್ಯೂ ಮುಂದೆ ಹೋಗ್ತದೆ. ಅದು ನಿಮಗೆ ಇದು ಏರೋ ಕೀಸ್ ಇದಲ್ಲ ಇವು ಮ್ಯಾಗ ಕೆಳಗೆ. ಸೊ ನಿಮಗೆ ಹೆಲ್ಪ್ ಆಗ್ತದೆ. ಎಲ್ಲಿ ಬೇಕು ಈ ಒಂದು ಕೀಸನ್ನು ಏನು ಮಾಡ್ಬೋದು, ಯೂಸ್ ಮಾಡ್ಕೋಬೋದು.
ಶಿಫ್ಟ್ ಗೊತ್ತಾಯಿತು. ಕಂಟ್ರೋಲ್. ಸೊ ಈ ಕಂಟ್ರೋಲು ಇವು ಆಲ್ಟ್ ಏನಿದಾವಲ್ಲ ಸ್ನೇಹಿತರೆ, ಇಲ್ಲಿ ಕಂಟ್ರೋಲು ಇಲ್ಲಿ ನಮಗೆ ಸ್ಕ್ರೀನ್ ಇಲ್ಲಿ ಕಂಟ್ರೋಲ್ ಅಲ್ಲ. ಸೊ ಇಲ್ಲಿ ಕಂಟ್ರೋಲು ಮತ್ತು ಈ ಆಲ್ಟ್ ಅದಾವಲ್ಲ ಸ್ನೇಹಿತರೆ, ಇವು ಭಾಳ ಈ ಒಂದು ಶಾರ್ಟ್ಕಟ್ ಕೀಸನ್ನು ನಿಮಗೆ ಯೂಸ್ ಮಾಡಲಿಕ್ಕೆ ಯೂಸ್ ಮಾಡೋದು. ಶಾರ್ಟ್ಕಟ್ ಕೀ ಜಾಸ್ತಿ ನಮಗೆ ಯೂಸ್ ಆಗ್ತವೆ. ಶಾರ್ಟ್ಕಟ್ ಕೀಸ್ ಕೆಲವೊಂದಿಷ್ಟು ಎಕ್ಸೆಲ್ ಶೀಟ್ ಒಳಗಾಗಿರ್ಬೋದು, ಪವರ್ ಪಾಯಿಂಟ್ ಮತ್ತು ಇವು MS ಒಳಗೆ ಆಗಿರ್ಬೋದು. ಸೊ ಅವಾಗ ಏನಾಗ್ತವೆ, ಈ ಒಂದು ಶಾರ್ಟ್ಕಟ್ ಕೀಸ್ ಹೆಲ್ಪ್ ಮಾಡೋಕ್ಕೆ ಇವು ಕಂಟ್ರೋಲ್ ಆಲ್ಟ್ ಹೆಲ್ಪ್ ಆಗತ್ತವೆ. ಮತ್ತು ಇನ್ನೊಂದು ಬಂದುಬಿಟ್ಟು ನಿಮಗೆ ವಿಂಡೋಸ್ ಕೀ ಅಂತ. ಸೊ ವಿಂಡೋಸ್ ಕೀ ಬಂದುಬಿಟ್ಟು ನಿಮಗೆ ವಿಂಡೋಸ್ ಓಪನ್ ಆಗಲಿಕ್ಕೆ. ಸೊ ಈ ಡೈರೆಕ್ಟ್ ನಿಮಗೆ ವಿಂಡೋಸ್ ಓಪನ್ ಆಗುತ್ತೆ. ಡೈರೆಕ್ಟಾಗಿ ಶಾರ್ಟ್ಕಟ್ ಕೀ ಇದೆ, ವಿಂಡೋಸ್ ಕೀ ಶಾರ್ಟ್ಕಟ್ ಕೀಸ್ ಬಂದುಬಿಟ್ಟು. ಮತ್ತು ಇದು ಬಂದುಬಿಟ್ಟು ನಿಮಗೆ ದೊಡ್ಡ ಕೀ ಅಂತಂದ್ರೆ ಇದೊಂದು ದೊಡ್ಡ ಕೀ. ನಮ್ಮ ಈ ಒಂದು ಕೀಬೋರ್ಡಲ್ಲಿ ಇರುವಂಥ ಕೀಸ್ ಅಂತಂದ್ರೆ ಈ ದೊಡ್ಡ ಕೀ ಅಂದರೆ ಸ್ಪೇಸ್ ಬಾರ್. ಸೊ ಸ್ಪೇಸ್ ಕೊಡ್ಕೊತ ಹೋಗೋದು ನೀವು ಒಂದು ಅಕ್ಷರದ ಇನ್ನೊಂದು ಅಕ್ಷರಕ್ಕೆ ಸ್ಪೇಸ್ ಕೊಡ್ತಾ ಹೋಗೋದು ಇದು ಕೀ ಬಂದುಬಿಟ್ಟು. ಮತ್ತು ಇನ್ನೊಂದು ಬಂದುಬಿಟ್ಟು ನಿಮಗೆ ಇಲ್ಲಿ ಎಂಟ್ರ್. ಸೊ ಎಂಟ್ರ್ ಅಂತಂದ್ರೆ ನೀವು ಇಲ್ಲಿ ಕಡೆ ಎಂಟ್ರ್ ಅಂದರೆ ನೆಕ್ಸ್ಟ್ ಪೇಜ್, ಅಂದರೆ ನೆಕ್ಸ್ಟ್ ಕೆಳಗೆ. ಅಂದರೆ ಇಲ್ಲಿ ಇನ್ ಕೇಸ್ ನೀವು ಇಲ್ಲಿ ಬರ್ದಿರಿ ಅಂತ ಇಲ್ಲಿ ಬರ್ದ ನೀವು ಎಂಟ್ರ್ ಕೆಳಗೆ ಬಂದುಬಿಡ್ತದೆ ಸ್ನೇಹಿತರೆ. ಈ ರೀತಿ ನೋಡಿ ಸರ್, ಈ ರೀತಿ ಕೆಳಗೆ ಬಂದ್ಬಿಡ್ತದೆ. ಈ ರೀತಿ ಎಂಟ್ರ್ ಹೊಡೆದ್ರೆ ನೀವು ಈ ರೀತಿ ಕೆಳಗೆ ಬರ್ತಾ ಹೋಗುತ್ತೆ ಸ್ನೇಹಿತರೆ ಅದು. ಸೊ ಎಂಟ್ರ್ ಅಂದರೆ ನೆಕ್ಸ್ಟ್ ಪೇಜ್ ಅಥವಾ ನೆಕ್ಸ್ಟ್ ಕಾಲಮ್, ನೆಕ್ಸ್ಟ್ ಬಾಕ್ಸ್ ಅಂದಾಗ ನೆಕ್ಸ್ಟ್ಗೆ. ಈ ಬ್ಯಾಕ್ ಅಂತಂದ್ರೆ ಇದು ಇನ್ ಕೇಸ್ ನೀವು ಬ್ಯಾಕ್ ಅಂದರೆ ಈ ಡಿಲೀಟ್ ಮಾಡೋದು ಬ್ಯಾಕ್ ಹೋಗ್ಬಿಡುತ್ತೆ. ಸೊ ಇನ್ ಕೇಸ್ ಇಲ್ಲೂ ಡಿಲೀಟು ಆಪ್ಷನ್ ಇರುತ್ತೆ. ಡಿಲೀಟ್ ಟು ಸೇಮ್ ಬ್ಯಾಕ್ ಯಾವುದೇ ರೀತಿ ಕೆಲಸ ಮಾಡ್ತಾವೆ. ಸೊ ನಿಮಗೆ ಬ್ಯಾಕ್ ಅಂದ್ರೆ ಒಂದು ಮೂಮೆಂಟ್ ಹಿಂದಿಂದ ಹೋಗ್ತಾ ಹೋಗುತ್ತೆ ನೋಡಿ. ಬ್ಯಾಕ್ ಅಂದರೆ ಎಲ್ಲ ಡಿಲೀಟ್ ಆಗ್ತಾವೆ. ಡಿಲೀಟ್ ಅಂದ್ರೆ ಸೊ ಎಲ್ಲ ಡಿಲೀಟ್ ಆಗ್ತಾವೆ. ಸೊ ಈ ರೀತಿ ನಿಮಗೆ ಈ ಒಂದು ಕೀಸ್ ಹೆಲ್ಪ್ ಆಗ್ತವೆ. ಶಿಫ್ಟ್ ಅಂತೂ ಹೇಳಿದೆ. ಮತ್ತು ಇದು ಇನ್ಸರ್ಟ್ ಅಂತೂ ಇಲ್ಲಿ ನಿಮಗೆ ಇನ್ಸರ್ಟ್ ಏನಾದರೂ ಪೇಜಸ್ಸನ್ನು ಅಥವಾ ಏನಾದರೂ ಇನ್ಸರ್ಟ್ ಮಾಡ್ಬೋದು. ಇನ್ಸರ್ಟ್ ಡೈರೆಕ್ಟ್ ಇದರಲ್ಲಿ ವರ್ಕ್ ಆಗಲ್ಲ. MS ಎಕ್ಸೆಲಲ್ಲಿ ಇನ್ಸರ್ಟ್ ಕೀ ಹೋಗ್ತಾವೆ. ಮತ್ತು ಡಿಲೀಟ್ ಎಂಡ್ ಅಂತ ನೀವು ಡೈರೆಕ್ಟ್ ಎಂಡ್ ಪೇಜ್ ಅಂತ ಇರ್ತದೆ. ಹೋಮ್ ಪೇಜ್ ಓಪನ್ ಮಾಡ್ಕೋಬೋದು ನೀವು ಹೋಮ್ ಅಂತ. ಮತ್ತು ಪೇಜ್ ಅಪ್, ಪೇಜ್ ಡೌನ್ ಈ ರೀತಿ ನೀವು ಮ್ಯಾಗ ಕೆಳಗೆ ಡೈರೆಕ್ಟ್ ಈಗ ಒಂದು ಪೇಜಿಂದ ಡೈರೆಕ್ಟ್ ಈಗ ನಾವು 12 ನಂಬರ್ ಇದೆಲ್ಲ ಸ್ನೇಹಿತರೆ, ಈ 12 ನಂಬರ್ ಇದೆಲ್ಲ. ಸೊ ಡೈರೆಕ್ಟ್ ಪೇಜ್ ಡೌನ್ ಡೈರೆಕ್ಟ್ 24 ನಂಬರ್, ಪೇಜ್ 36 ನಂಬರ್, ಡೈರೆಕ್ಟ್ ಒಂದು ಪೇಜಿಂದ ಪೂರ ಏನಾಗುತ್ತೆ. ಸೊ ಆ ರೀತಿ ಈ ಒಂದು ಕೀಸ್ ಹೆಲ್ಪ್ ಆಗ್ತಾವೆ ನಿಮಗೆ ಪೂರ. ಸೊ ಈ ಒಂದು ಪೇಜ್ ಡೌನ್, ಪೇಜ್ ಅಪ್. ಸೊ ನಿಮಗೆ ಈಗ ಬ್ರೀಫಾಗಿ ಸ್ವಲ್ಪ ತಿಳ್ಕೊಳ್ಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ. ಸೊ ಬರುವಂಥ ಮುಂದಿನ ವಿಡಿಯೋದಲ್ಲಿ ಏನಂದ್ರೆ ಸಾಫ್ಟ್ವೇರ್ ತಕ್ಕಂಗೆ ಶಾರ್ಟ್ಕಟ್ ಕೀಸ್ ಆಗುತ್ತೆ ನಿಮಗೆ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. ಯಾವೆಲ್ಲ ಕೀಸ್ಗಳು ನಿಮಗೆ ಯೂಸ್ ಆಗ್ತಾವ ಅಂತ. ಸೊ ಎಲ್ಲ ಆಲ್ಮೋಸ್ಟ್ ಸಿಂಬಾಲ್ಸ್ ಆಗಿರ್ಬೋದು, ಈ ನಂಬರ್ ಸಬ್ಸ್ಟ್ರಾಕ್ಷನ್ ಅವು ಕೂಡ ಯೂಸ್ ಆಗ್ತಾವೆ. ಮತ್ತು ಇಲ್ಲಿ ಬಂದುಬಿಟ್ಟು ನಿಮಗೆ ಇದು ಅನ್ಲಾಕ್ ಅಂತ, ನಂಬರ್ ಲಾಕ್ ಅಂತ. ಇದನ್ನು ಆಫ್ ಮಾಡಿಬಿಟ್ರೆ ಈ ಯಾವ ಕ್ಯೂ ವರ್ಕ್ ಆಗಂಗಿಲ್ಲ ಇವು. ಸೊ ಇದನ್ನು ಆನ್ ಮಾಡಿಬಿಟ್ರೆ ಏನಾಗುತ್ತೆ, ಇವೆಲ್ಲ ಕೀ ನಮಗೆ ನಂಬರಾಗಿ ನಿಮಗೆ ವರ್ಕ್ ಆಗ್ತವೆ. ಇಲ್ಲೇ ಪ್ಲಸ್ಸು ಮೈನಸ್ ಸಬ್ಸ್ಟ್ರಾಕ್ಟ್ ಎಂಟ್ರಿ, ಇಲ್ಲಿ ಒಂದು ಎಂಟ್ರಿ ಇದೆ, 2 ಎಂಟ್ರಿ ಇದೆ. ಇಲ್ಲಿ 2 ಯಾವ್ಯಾವ ಇದಾವಪ್ಪ ಅಂದ್ರೆ ಸ್ನೇಹಿತರೆ, ಸೊ ಕಂಟ್ರೋಲ್ 2 ಡಬಲ್ ಕೀ ಅದಾವೆ, ಶಿಫ್ಟ್ ಡಬಲ್ ಕೀ ಅದಾವೆ, ಮತ್ತು ಎಂಟ್ರಿ ಡಬಲ್ ಕೀ ಅದಾವೆ ಸ್ನೇಹಿತರೆ. ಸೊ ಇವು ಡಬಲ್ ಕೀ ಅಂದರೆ ನೀವೊಂದು ಕೀಬೋರ್ಡಲ್ಲಿ ಡಬಲ್ ಕೀ ಇರುವಂಥ ಒಂದು ಯಾವ್ಯಾವ ಅಂತ ನೋಡಿದ್ರೆ ನಿಮಗೆ. ಸೊ ಕಂಟ್ರೋಲ್ ಆಲ್ಟ್ ಮತ್ತು ಶಿಫ್ಟು ಮತ್ತು ಎಂಟರ್ ಇಷ್ಟು ಕೀಸ್ಗಳು ಏನು ಮಾಡ್ತಾವೆ ಅಂದರೆ ಡಬಲ್ ಆಗ್ತಾವೆ. ಸೊ ಇನ್ನು ಇಷ್ಟು ಬಿಟ್ಟು ಇನ್ನೂ ಏನಾದರೂ ನಿಮಗೆ ಬೇರೆ ಕೀಸ್ಗಳದ್ದು ಏನೋ ಡೌಟ್ ಇದ್ದರೆ ಅದನ್ನು ಕೂಡ ಹೇಳ್ತಾ ಹೋಗ್ತೇನೆ ಅನಿಸುತ್ತೆ. ಏನೋ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ನಿಮ್ಗೆ ಆನ್ಸರ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೇನೆ. ಸೊ ಇನ್ನೂ ಏನೋ ಡೌಟ್ಗಳಿದ್ರು ಕೂಡ ನೀವು ಕಮೆಂಟ್ ಮಾಡಿ. ಸೊ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.